ಹೇಗಿದೆ ಸರ್ ಫಸ್ಟ್ ಟೈಮ್ ಅಂಬರೀಶ್ ಸರ್ ನಾನು ನೋಡಿದಾಗ? ಅದು ಹೇಳಕ್ಕೆ ತೀರ್ದು ಸರ್. ಅಂಬರೀಷ್ ಅವ್ರ ಮನೆಯಲ್ಲಿ ನಾನು ಒಂದಷ್ಟು ಗೀತೆಗಳು ಬರ್ದಿರೋದನ್ನ ಹಾಡು ಹೇಳಿದ್ದೆ, ಒಂದಷ್ಟು ಫಿಲ್ಮಿ ಗೀತೆಗಳು, ಜಾನಪದ. ನನ್ನ ಮಗನ್ ಕರ್ಸೋ ಇಲ್ಲ ಅವನ ಅಂತಂದು ಹಿಂಗೆ ಹಂಗೆ ಕರೆದ ತಕ್ಷಣ ನಾನಲ್ಲಿ ಹಿಂಗೆ ನಡ್ಕೊಂಡ್ಬಿಟ್ಟಿದೆ. ಆ ಫಸ್ಟ್ ಟೈಮ್ ನಾನು ಎಂಟ್ರಿ ಆದ್ನಲ್ಲ, ಅಣ್ಣ ಇವ್ರು ಮಾದೇವ ಅಂತ ಅಣ್ಣ ಈ ತಮಟೆನಲ್ಲಿ ಹಾಡು ಹೇಳ್ತಾರೆ, ಕಳ್ಸವನ ಸೈಡ್ಗೆ ಅಂದ ತಕ್ಷಣ ಒಂಥರ ಭಯ ಎದ್ದೋಯ್ತು. ಫಸ್ಟ್ ಹಿಂಗೆ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಅಂದೆ. ನಿಧಾನಕ್ಕೆ ಒಂದು ಪೆಗ್ ಹಾಕೊಂಡಿದ್ರು, ಕಣ್ಣ ಹಿಂಗೆ ಮೆಲ್ಲೆ ಹಿಂಗೆ ಹರಡಿಸ್ಬಿಟ್ರಿ ಹಿಂಗೆ. ಆಮೇಲೆ ಏನೋ ಬಡ್ಡಿ ಮಗ ಆಡ್ತಾನೆ, ಕಳ್ಸ ಒಂದ್ ಸೈಡ್ಗೆ ಅಂತ ಹಿಂಗೆ ಅಂದಿದ್ರಲ್ಲ ಮೊದ್ಲೆ. ಇಮಿಡಿಯೇಟ್ ನಾನು ಏನ್ ಮಾಡಿದೆ, ಅಣ್ಣನ್ಗೆ ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸುಮಕ್ಕನ ಮೇಲೆ ಹಾಡು ಹೇಳ್ಬಿಡೋಣ ಹಿಂಗ ಅಂದೆ. ಹಿಂಗೆ ಆ ಸಿಗರೇಟ್ ತೆಗೆದು ಸೈಡ್ಗೆ ಹಚ್ಬಿಟ್ಟು ಫುಲ್ಲು ಸರ್ ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ರು. ಕುಣಿದ್ರು ಸರ್. ಕುಣಿತಾನೆ ಸುಮಕ್ಕನ್ಗೆ ವಿಡಿಯೋ ಕಾಲ್ ಮಾಡಿದ್ರು. ಕೇಳಿಸ್ಕೊಳ ಹಂಗೆ ಬಡ್ಡಿ ಮಗ ಹಾಡು ಹೇಳ್ತಾವನೆ ನಿನ್ ಮೇಲೆ ಅಂತ. ಇಮಿಡಿಯೇಟ್ ಅಕ್ಕ ವಿಡಿಯೋ ಕಾಲಲ್ಲೇ ಮಾತಾಡಿದ್ರು. ಆಮೇಲೆ ನಿಮ್ ಊರ್ ಯಾವ್ದಪ್ಪ ಏನು ಅಂತೆಲ್ಲ ನನ್ನ ಕೇಳಿದ್ರು ಅಂತ. ಆಮೇಲೆ ಆಗ ನೋಡಪ್ಪ, ನೀನ್ ಇವತ್ತು ಹಾಡು ಹೇಳ್ತಾ ಇದೀಯಾ, ನೀನ್ ನಾಳೆ ಸೋಮವಾರ ಯಾರು ನಾನ್ ಮೇಲೆ ತಿನ್ನಲ್ಲ, ಮಂಗಳವಾರ ನೀನ್ ಏನ್ ಮಾಡ್ತೇವೆ ಬಿಡ್ತೇ ಗೊತ್ತಿಲ್ಲ, ಮಂಗಳವಾರ ನನ್ನ ಮನೇಲಿ ನೀನ್ ಇರ್ಬೇಕು. ಸೊ ಆ ಮಂಗಳವಾರದ ದಿನ ನಾವ್ ಹಿಂಗೆ ಅರೇಂಜ್ ಆಗಿ ಸೀದಾ ಅಂಬರೀಷನ ಮನೆಗೆ ಹೋಗಿ ಕನೆಕ್ಟ್ ಆಗಿದ್ವಿ. ಶಿವರಾಜ್ ಕುಮಾರ್ ಸರ್ ಸೆಟಲ್ ಆಗಿರ್ಬೋದು, ಜನರಲ್ ಆಗೂ ಕೂಡ ತುಂಬಾ ಸಾಮಾನ್ಯರಲ್ಲೇ ಸಾಮಾನ್ಯ ರೀತಿ ಇದ್ಬಿಡ್ತಾರೆ. ನಿಮ್ಮ ಅನುಭವ ಹೇಗಿತ್ತು ಸರ್? ಅದು ಸರ್ ತುಂಬಾ ದೊಡ್ಡ ಮನೆಯಲ್ಲಿ ದೊಡ್ಡ ಮನೆ ಹುಡುಗನೇ ಸರ್, ಅವರೇ ಇರುವಾಗ ಅದು ಹೇಳಕ್ ಇರೋದು ಸರ್. ಅದು ಹೆಸರಲ್ಲೇ ದೊಡ್ಡ ಮನೆ ಅಂತಿದೆ ಸರ್. ಅದಕ್ಕೆ ದೊಡ್ಡ ಅವ್ರು ಇರುವಂತ ವಿನಯ ಸಕ್ಕತ್ ಎಂಜಾಯ್ ಮಾಡ್ತಾರೆ. ಅವರು ಕೂಡ ಶಿವಣ್ಣ ಸಿಂಗರು ಅದ್ಭುತವಾಗಿ ಅವರು ಕೂಡ ಹಾಡ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಹಾಡುಗಳನ್ನ. ಸೊ ಆವಾಗ ಅವರು ಬೈರಾಗಿ ಸಿನಿಮಾ ಮಾಡೋ ಟೈಮಲ್ಲಿ, ಇಲ್ಲಮ್ಮ ಇದು ನನಗೆ ನೀನು ಹಾಡಿರೋದು ಚೆನ್ನಾಗಿದೆ, ಇದು ಅಡ್ವಾನ್ಸ್ ಅಂತಾನೆ ತಿಳ್ಕೊ ನೀನು ಅಂತ ಅಂದ್ಬಿಟ್ಟು, ಆಮೇಲೆ ಬೌಲಲ್ಲಿ ಜಾಮೂನ್ ತಗೊಂಡು ನನಗೆ ಅರ್ಧ ಕಟ್ ಮಾಡಿ ಅರ್ಧ ತಿನ್ನಿಸ್ಬಿಟ್ಟು, ಇನ್ನು ಅರ್ಧ ಇತ್ತಲ್ಲ ಇಮ್ಮಿಡಿಯೇಟ್ ಏನು ಯೋಚನೆ ಮಾಡ್ಲಿಲ್ಲ ಅವರು. ಅರ್ಧ ಹಿಂಗ್ ಕಟ್ ಮಾಡಿದ್ರು, ನನಗ್ ತಿನ್ಸಿದ್ರು. ಅದೇ ನಾನು ಬಾಯಿಗೆ ಹಾಕಿದ್ದು ಆ ಎಂಜಿನಾಗಿತ್ತಲ್ಲ ಸ್ಪೂನು, ಅದೇ ಸ್ಪೂನ್ ತೆಗೆದು ಇಮಿಡಿಯೇಟ್ ಅವರು ಬಾಯಿಗೆ ಅರ್ಧ ಜಾಮೂನು ಅವರು ಹಾಕೊಂಡ್ಬಿಟ್ರು. ಸೊ ನನ್ಗೆ ಒಳಗೆ ಫುಲ್ ಗಿಲ್ಟ್ ಕಾಡ್ತಾ ಇದೆ, ಅಯ್ಯೋ ಈ ರೀತಿ ಮಾಡ್ಬಿಟ್ರಲ್ಲ. ಆಮೇಲೆ ಕೊರೋನಾ ಟೈಮ್ ಅಲ್ವಾ ಸರ್, ಎಲ್ಲರೂ ಓಡಾಡ್ತಾ ಇದ್ರು, ಇಲ್ಲ ಅಂತಲ್ಲ, ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಅಂತ ಇರುತ್ತಲ್ಲ, ಅಂತ ದೊಡ್ಡ ಲೆಜೆಂಡ್ ಅಂತ ದೊಡ್ಡ ಮನೆಯಲ್ಲಿ. ಅದ್ ನಾನು ಅನ್ಕೊಂಡೆ, ಅಯ್ಯೋ ಯಾಕಪ್ಪ ಈ ತರದ್ದು ಹಿಂಗಾಗೋಯ್ತು ಅಂತ. ನಾ ಕೇಳಕ್ಕೂ ಆಗ್ಲಿಲ್ಲ, ಏನು ಮಾಡಕ್ಕಾಗಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ, ಇಮಿಡಿಯೇಟ್ ಹೋಗಿ ಮಂಡಿ ಹತ್ರ ಹೋಗಿ ಹಿಂಗೆ ನಾನು ಅಣ್ಣಂದು ನಮಸ್ಕಾರ ಮಾಡ್ಕೊಂಡೆ. ಆಮೇಲೆ ಯಾಕಮ್ಮ ಅಂತಂದ್ರೆ, ಆಮೇಲೆ ಏನಿಲ್ಲಣ್ಣ ಅಂತ. ಆಮೇಲೆ ಅಷ್ಟೊತ್ತು ಯಾರೋ ಕರೆದ್ರು ಡಿಸ್ಟರ್ಬ್ ಆಯ್ತು.